ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ SRTV ಕನ್ನಡ ಚಾನಲ್ಗೆ ಸ್ವಾಗತ. ನಾಳೆ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ, ವೆರಿ ಪವರ್ಫುಲ್ ಡೇ. ಈ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಗೆ ಅಷ್ಟೊಂದು ಮಹತ್ವ ಏಕೆ, ನಾಳೆ ಪೂಜೆ ಯಾವ ರೀತಿ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ದೀಪಾರಾಧನೆ ಯಾವ ರೀತಿ ಇರಬೇಕು, ಉಪವಾಸ ಹೇಗಿರಬೇಕು, ಯಾವ ಸಮಯದಲ್ಲಿ ಉಪವಾಸ ಮಾಡಬೇಕು, ಯಾವ ಸಮಯದಲ್ಲಿ ಉಪವಾಸನ ಬಿಡಬೇಕು, ಈ ಎಲ್ಲಾ ವಿಷಯಗಳ ಜೊತೆ ಒಬ್ಬ ಮಹಾಭಕ್ತನ ಕತೆ ಕೂಡ ಹೇಳ್ತೀನಿ. ಇದ್ರ ಜೊತೆಗೆ ನಿಮ್ಮ ಪೂಜೆಗೆ 2 ಪಟ್ಟು ಫಲ ಕೊಡೋ ಅಂತ ಒಂದು ಟಿಪ್ ಕೂಡ ತಿಳಿಸ್ತೀನಿ. ಹಾಗಾಗಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀರಾ ಫುಲ್ ನೋಡೋಕೆ ಟ್ರೈ ಮಾಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಈಗ ವೈಕುಂಠ ಏಕಾದಶಿಗೆ ಅಷ್ಟೊಂದು ಮಹತ್ವ ಏಕೆ ಅಂತ ನೋಡೋಣ. ವೈಕುಂಠ ಏಕಾದಶಿ ದಿನ ಶ್ರೀಮನ್ ನಾರಾಯಣ ಶ್ರೀದೇವಿ ಹಾಗೂ ಭೂದೇವಿ ಸಮೇತನಾಗಿ ಗರುಡನ ಮೇಲೆ ಕೂತ್ಕೊಂಡು ವೈಕುಂಠ ಲೋಕದಲ್ಲಿ ಉತ್ತರ ದ್ವಾರದ ಕಡೆ ಬಂದು ನಿಂತ್ಕೋತಾರೆ. ಅವರ ದರ್ಶನ ಪಡೆಯೋಕೆ 3 ಕೋಟಿ ದೇವಾನು ದೇವತೆಗಳು ಕಾಯ್ತಾ ಇರ್ತಾರೆ. ಅವರೆಲ್ಲರಿಗೂ ಮಹಾವಿಷ್ಣು ದರ್ಶನ ಕೊಟ್ಟ ನಂತರ ಅವರೆಲ್ಲರನ್ನೂ ಕರ್ಕೊಂಡು ಭೂಲೋಕಕ್ಕೆ ಬಂದು ಅವರ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತಾರೆ. ಈ ರೀತಿ ಏಕಕಾಲದಲ್ಲಿ ಒಂದೇ ದಿನದಂದು 3 ಕೋಟಿ ದೇವತೆಗಳು ವಿಷ್ಣು ಸಮೇತರಾಗಿ ಭೂಲೋಕಕ್ಕೆ ಬರುವಂತ ಪವಿತ್ರವಾದ ದಿನ ವೈಕುಂಠ ಏಕಾದಶಿ. ಇದೇ ಕಾರಣದಿಂದನೇ ವೈಕುಂಠ ಏಕಾದಶಿಗೆ ಅಷ್ಟೊಂದು ಶಕ್ತಿ. ವೈಕುಂಠ ಏಕಾದಶಿ ದಿನ ಯಾರಾದ್ರೂ ನ್ಯಾಚುರಲ್ ಡೆತ್ ಆದ್ರೆ ಅವ್ರಿಗೆ ಸ್ವರ್ಗ ನರಕ ಏನೂ ಇರಲ್ಲ, ಡೈರೆಕ್ಟ್ ಆಗಿ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಇದೇ ಕಾರಣದಿಂದಲೇ ಎಷ್ಟೋ ಜನ ವೈಕುಂಠ ಏಕಾದಶಿ ದಿನ ಪ್ರಾಣ ಬಿಡೋಕೆ ಆಸೆ ಪಡ್ತಾರೆ. ಇನ್ನು ನಾಳೆ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ನೋಡೋಣ. ಯಾವುದೇ ಪೂಜೆ ಆಗಿರ್ಲಿ, ಬ್ರಹ್ಮ ಮುಹೂರ್ತ ಸ್ಟಾರ್ಟ್ ಆಗೋದ್ರೊಳಗಡೆ ನಿಮ್ಮೆಲ್ಲಾ ಕೆಲಸ ಮುಗಿಸ್ಕೊಂಡು ಬ್ರಹ್ಮ ಮುಹೂರ್ತ ಮುಗಿಯೋದ್ರೊಳಗಡೆ ಪೂಜೆ ಮುಗಿಸ್ಬೇಕು. ಅದ್ರ ಜೊತೆಗೆ ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದೇನಂದ್ರೆ ನೀವು ಅರಳಿ ಮರದ ಎಲೆಗಳ ಮೇಲೆ ದೀಪ ಹಚ್ಚಬೇಕು. ಅಂದ್ರೆ ಸಾಮಾನ್ಯವಾಗಿ ದೀಪನ ಒಂದು ಪ್ಲೇಟ್ ಮೇಲಿಟ್ಟು ಹಚ್ತೀವಲ್ಲ, ಆ ಪ್ಲೇಟ್ ಅಲ್ದಿರ ನಾಳೆ ವೈಕುಂಠ ಏಕಾದಶಿ ದಿನ ಅರಳಿ ಮರದ 2 ಎಲೆಗಳನ್ನ ಕಿತ್ತು ತಂದು ಆ 2 ಎಲೆಗಳ ಮೇಲೆ ದೀಪ ಹಚ್ಚಿ. ಈ ರೀತಿ ಮಾಡೋದ್ರಿಂದ ನಿಮಗೆ ರಾಹುದೋಷ, ಕೇತುದೋಷ, ಶನಿದೋಷ, ನವಗ್ರಹ ದೋಷ, ಹೀಗೆ ನವಗ್ರಹಗಳಿಗೆ ಸಂಬಂಧಪಟ್ಟಂತ ಯಾವುದೇ ದೋಷ ಇದ್ರೂ ಈ ರೀತಿ ಮಾಡೋದ್ರಿಂದ ಹೊರಟೋಗುತ್ತೆ. ಹಾಗೆ ನಿಮ್ಮ ಮನೆ ಬಾಗಿಲಿಗೆ 11 ಅರಳಿ ಮರದ ಎಲೆಗಳಿಂದ ತೋರಣ ಕಟ್ಟಬೇಕು. ಈ ರೀತಿ ತೋರಣ ಕಟ್ಟೋದ್ರಿಂದ ಸಾಕ್ಷಾತ್ ಮಹಾವಿಷ್ಣು ನಿಮ್ಮ ಕುಟುಂಬಕ್ಕೆ ರಕ್ಷಣೆಯಾಗಿರ್ತಾರೆ ಅಂತ ಪಂಡಿತರು ಹೇಳ್ತಾರೆ. ಅದ್ರ ಜೊತೆಗೆ ನಿಮ್ಮ ಮನೆಯೊಳಗೆ ಯಾವುದೇ ದುಷ್ಟಶಕ್ತಿ, ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಗೆ ಎಂಥ ದೃಷ್ಟಿ ಕೂಡ ತಗಲಲ್ಲ. ಈ ರೀತಿ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡ ನಂತರ ನೀವು ನೇರವಾಗಿ ವಿಷ್ಣು ಆಲಯಕ್ಕೆ ಹೋಗ್ಬೇಕು. ವಿಷ್ಣು ಆಲಯದಲ್ಲಿ ಬ್ರಹ್ಮ ಮುಹೂರ್ತದೊಳಗಡೆ ಹೋಗಿ ಉತ್ತರದ ಬಾಗಿಲಿನ ಕಡೆ ನಿಂತ್ಕೋಬೇಕು. ಆ ಉತ್ತರದ ಬಾಗಿಲಿನ ಬಳಿ ಮಹಾವಿಷ್ಣು ಹಾಗೂ 3 ಕೋಟಿ ದೇವಾನು ದೇವತೆಗಳು ಬ್ರಹ್ಮ ಮುಹೂರ್ತದೊಳಗೆ ಬಂದು ಭಕ್ತರಿಗೆ ಆಶೀರ್ವಾದ ಮಾಡ್ತಾರೆ. ಅದು ಮುಗಿಸ್ಕೊಂಡ ನಂತರ ನೀವು ಅರಳಿ ಮರ ಪೂಜೆ ಮಾಡೋಕೆ ಹೋಗ್ಬೇಕು. ನೀವು ಹೋಗೋವಾಗ ಒಂದು ಬಾಟ್ಲಲ್ಲಿ ನೀರು, ಒಂದು ದೀಪ, ಸ್ವಲ್ಪ ತುಪ್ಪ ತಗೊಂಡು ಹೋಗಿ. ಈ ಅರಳಿ ಮರದ ಬುಡಕ್ಕೆ ಸ್ವಲ್ಪ ನೀರ್ ಹಾಕಿ ತುಪ್ಪದಿಂದ ಒಂದು ದೀಪ ಬೆಳಗಿ ಅದ್ರ ಮುಂದೆ ಇಟ್ಟು 3 ಪ್ರದಕ್ಷಿಣೆ ಹಾಕಿ. ಒಂದೊಂದು ಪ್ರದಕ್ಷಿಣೆ ಹಾಕುವಾಗ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ಹೇಳ್ತಾ ಒಂದೊಂದು ಪ್ರದಕ್ಷಿಣೆ ಹಾಕಿ. ಈ ರೀತಿ 3 ಬಾರಿ ಪ್ರದಕ್ಷಿಣೆ ಹಾಕಿದ ನಂತರ 11 ಬಾರಿ ಮರನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಈ ರೀತಿ 11 ಬಾರಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ನಿಮ್ ಮೈಯೊಳಗೆ ಇರುವಂತ ದರಿದ್ರ ಇಲ್ಲ ದೃಷ್ಟಿ ಅಥವಾ ಯಾವ್ದಾದ್ರೂ ದೋಷ ಇದ್ರೆ ಅದೆಲ್ಲ ಕೂಡ ಮರ ಇಳ್ಕೊಳ್ಳುತ್ತೆ. ಅದಾದ ಮೇಲೆ ಒಂದು 10 ನಿಮಿಷನಾದ್ರೂ ಮರದ ಮುಂದೆ ಕೂತ್ಕೊಂಡು ಒಂದು ಪುರಾಣ ಕತೆ ಕೇಳಿ ಅಥವಾ ಓದಿ, ನಿಮ್ಗೆ ಯಾವ್ದಾದ್ರೂ ಶ್ಲೋಕ ಬಂದ್ರೆ ಅದನ್ನ ಹೇಳಿ ಅಲ್ಲಿಂದ ಮನೆಗೆ ವಾಪಸ್ ಬನ್ನಿ. ಇದರ ನಂತರ ಉಪವಾಸ ಯಾವ ರೀತಿ ಮಾಡಬೇಕು ಅಂದ್ರೆ, ನೀವು ಒಂದು ವೇಳೆ ಉಪವಾಸ ಮಾಡಬೇಕು ಅನ್ನೋ ಸಂಕಲ್ಪ ತೊಟ್ಕೊಂಡಿದ್ರೆ ಏಕಾದಶಿ ಹಿಂದಿನ ದಿನ
ಅಂದ್ರೆ 22ನೇ ತಾರೀಕು ರಾತ್ರಿ ದಶಮಿ ದಿನ. ಈ ದಶಮಿ ದಿನ ರಾತ್ರಿ ಕೂಡ ನೀವು ಊಟ ಮಾಡಬಾರ್ದು, ಅನ್ನ ಮುಟ್ಬಾರ್ದು, ಯಾವ್ದಾದ್ರೂ ಅಲ್ಪಾಹಾರ ಸ್ವೀಕರಿಸಬಹುದು. ಈ ರೀತಿ ಅಲ್ಪಾಹಾರ ತಿಂದು ಮಾರನೇ ದಿನ ಏಕಾದಶಿ, ಆ ಇಡೀ ದಿನ ಬರೀ ತುಳಸಿ ನೀರು ಕುಡಿಬೇಕು. ತುಳಸಿ ನೀರಂದ್ರೆ ಒಂದು ಚೊಂಬನಲ್ಲಿ ನೀರು ಹಾಗೂ ತುಳಸಿ ಎಲೆ ಹಾಕಿಟ್ಕೊಂಡು ಆ ನೀರನ್ನ ಮಾತ್ರನೇ ಏಕಾದಶಿ ಇಡೀ ದಿನ ಕುಡಿಬೇಕು. ಸ್ವಲ್ಪ ಸ್ವಲ್ಪ ತಗೋಬೇಕು ತೀರ್ಥದ ತರ. ಇನ್ನು ಏಕಾದಶಿ ಮುಗಿದ ನಂತರ ಅದರ ನೆಕ್ಸ್ಟ್ ಡೇ ಅಂದ್ರೆ 24ನೇ ತಾರೀಕು ದ್ವಾದಶಿ ಸಮಯ ಮುಗಿಯೋದ್ರೊಳಗಡೆನೆ ನೀವು ಊಟ ಮಾಡಿ ಮುಗಿಸ್ಬೇಕು. ಅದಕ್ಕೂ ಮುಂಚೆ ನೀವೊಬ್ಬರಿಗೆ ಊಟ ಹಾಕ್ಬೇಕು. ಈ ದ್ವಾದಶಿ ಟೈಮ್ ಬಂದು ಬೆಳಿಗ್ಗೆ 6:32 ಶುರುವಾಗಿ ಬೆಳಿಗ್ಗೆ 8:46 ಮುಗ್ದೋಗುತ್ತೆ. ಇದ್ರೊಳಗಡೆ ನೀವೊಬ್ಬರಿಗೆ ಅನ್ನದಾನ ಮಾಡಿ ನೀವು ಕೂಡ ಊಟ ಸ್ವೀಕರಿಸ್ಬೇಕು. ಇಲ್ಲ ಅಂದ್ರೆ ನೀವು ಮಾಡಿರೋಂತ ಏಕಾದಶಿ ಫಲ ನಿಮಗೆ ಸಿಗಲ್ಲ. ಇನ್ನು ವೈಕುಂಠ ಏಕಾದಶಿ ಅಥವಾ ಯಾವುದೇ ಏಕಾದಶಿಲಿ ಅನ್ನ ಮುಟ್ಟಬಾರ್ದು. ಯಾಕಂದ್ರೆ ಈ ಅನ್ನದೊಳಗೆ, ಅಕ್ಕಿಯೊಳಗೆ ಮುರಾಸುರ ಅನ್ನೋ ಒಬ್ಬ ರಾಕ್ಷಸ ಅಡಗಿರ್ತಾನೆ. ಈ ಮುರಾಸುರ ಅನ್ನೋ ರಾಕ್ಷಸ ಅಕ್ಕಿಲಿರೋದ್ರಿಂದ ನಾವು ಅಕ್ಕಿಗೆ ಸಂಬಂಧಪಟ್ಟಂತ ಯಾವುದೇ ಪದಾರ್ಥನ ಊಟ ಮಾಡಿದ್ರೆ ಈ ರಾಕ್ಷಸ ನಮ್ಮೊಳಗೆ ಪ್ರವೇಶಿಸ್ತಾನೆ. ಆಗ ಏಕಾದಶಿ ಮಾಡಿದಂತ ಫಲ ನಮಗೆ ಸಿಗಲ್ಲ. ಒಬ್ಬ ಮಹಾಮುನಿಯ ರಕ್ತ ಮಾಂಸ ತಿಂದಷ್ಟು ಪಾಪ ಅನ್ನ ತಿಂದ್ರೆ ಏಕಾದಶಿಗೆ ನಮ್ಗೆ ಬರುತ್ತೆ. ಏಕಾದಶಿ ದಿನ ರಾತ್ರಿ ಜಾಗರಣೆ ಮಾಡಬೇಕು. ನೀವು ಯಾವ್ದಾದ್ರೂ ವಿಷ್ಣು ಆಲಯದಲ್ಲಿ ಜಾಗರಣೆ ಮಾಡಿದ್ರೆ ಅಂತೂ ದುಪ್ಪಟ್ಟು ಫಲ ಸಿಗುತ್ತೆ. ಹಾಗೆ ಇನ್ನು ದೇವಸ್ಥಾನದಲ್ಲಿ ಕೊಡುವಂತ ಪ್ರಸಾದ ತಿನ್ಬೋದಾ ಅಂದ್ರೆ ಖಂಡಿತ ತಗೋಬಹುದು. ದೇವಸ್ಥಾನದಲ್ಲಿ ಯಾವುದೇ ಪ್ರಸಾದ ಕೊಟ್ರು ಇಲ್ಲ ಅಂದೆ ತಗೋಬೇಕು. ದೇವಸ್ಥಾನದಲ್ಲಿ ಕೊಡುವಂತ ಪ್ರಸಾದನ ತಿರಸ್ಕರಿಸಿದ್ರೆ ದೊಡ್ಡ ದೋಷ ತಲೆಗೆ ಬರುತ್ತೆ. ಇನ್ನು ಇಡೀ ದಿನ ಬರೀ ತುಳಸಿ ನೀರು ಕುಡಿಯಕ್ ಸಾಧ್ಯ ಆಗದೆ ಇರೋರು ಹಣ್ಣು ಜ್ಯೂಸು, ಸಕ್ಕರೆ ಹಾಕ್ದಿರಾ ಹಣ್ಣು ಜ್ಯೂಸು ಹಾಗೂ ಹಸಿ ಹಾಲು ಅಂದ್ರೆ ಕಾಯಿಸ್ದಿರಾ ಇರುವಂತ ಹಾಲನ್ನ ತಗೋಬಹುದು. ಈ ರೀತಿ ಏಕಾದಶಿ ಬರೀ ವಿಷ್ಣು ನಾಮಸ್ಮರಣೆ ಮಾಡ್ತಾನೆ ಇಡೀ ದಿನ ಕಳೆದು ಮಾರನೇ ದಿನ ದ್ವಾದಶಿ ಒಳಗೆ ಊಟ ಮಾಡಿ ಏಕಾದಶಿ ವ್ರತನ ಬಿಡಬೇಕು. ಇನ್ನು 2 ದಿನ ಸರಿಯಾಗಿ ಊಟ ತಿಂದೇ ಇರೋದಕ್ಕೆ ದ್ವಾದಶಿ ದಿನ ನೀವು ಸ್ವಲ್ಪ ಅಲ್ಪಾಹಾರ ತಗೊಂಡ್ರೆ ಒಳ್ಳೇದು. ದ್ವಾದಶಿ ದಿನ ಮಧ್ಯಾಹ್ನ ನಿದ್ದೆ ಮಾಡಬಾರ್ದು. ದ್ವಾದಶಿ ದಿನ ರಾತ್ರಿ ಸ್ವಲ್ಪ ಅಲ್ಪಾಹಾರ ಸ್ವೀಕರಿಸಿ ಅದರ ನೆಕ್ಸ್ಟ್ ಡೇ ಇಂದ ನಾರ್ಮಲ್ ಆಗಿ ನಿಮ್ ಲೈಫ್ ನ ಸ್ಟಾರ್ಟ್ ಮಾಡ್ಕೋಬಹುದು. ಈ ರೀತಿ ಉಪವಾಸ ಮಾಡಬೇಕು. ಇನ್ನ ಇದ್ರ ಜೊತೆಗೆ ನಿಮ್ಗೊಂದು ವಿಷ್ಣು ಭಕ್ತನ ಕತೆ ಕೂಡ ಹೇಳ್ತೀನಿ ನೋಡಿ. ಒಂದೂರಲ್ಲಿ ಒಬ್ಬ ಶ್ರೀಮಂತ ವಿಷ್ಣು ಭಕ್ತ ಇರ್ತಾನೆ. ಇವನಿಗೆ ವಿಷ್ಣು ಅಂದ್ರೆ ಎಷ್ಟೋ ಪ್ರೀತಿ. ಹಾಗಾಗಿ ಅವನು ಮನೆ ಮುಂದೆ ಮಹಾವಿಷ್ಣುಗೆ ಒಂದು ಆಲಯ ಕಟ್ಟಿಸ್ತಾನೆ. ಸುಂದರವಾಗಿರುವಂತ ವಿಷ್ಣು ವಿಗ್ರಹನ ಕೆತ್ತಿಸಿ ಅದನ್ನ ಆ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ದಿನ 3 ಹೊತ್ತು ದೇವ್ರ ಮುಂದೆ ದೀಪ ಹಚ್ಚಿ ಧೂಪದೀಪ ನೈವೇದ್ಯ ಸಮರ್ಪಿಸ್ತಾನೆ. ಆದ್ರೆ ಒಂದ್ ಸಮಯದಲ್ಲಿ ಅವನ್ ಬಿಸ್ನೆಸ್ ಲಾಸ್ ಬರುತ್ತೆ. ಬರೋ ದುಡ್ಡೆಲ್ಲ ಹೊಟ್ಟೋಗುತ್ತೆ. ಆಗ ಒಬ್ರು ಅವನ್ಗೆ ಸಜೆಸ್ಟ್ ಮಾಡ್ತಾರೆ, ನೀನು ವಿಷ್ಣುನ ಪೂಜೆ ಮಾಡೋದು ಬಿಡು, ಅವ್ರ ಹೆಂಡತಿ ಮಹಾಲಕ್ಷ್ಮಿನ ಪೂಜೆ ಮಾಡು. ನಿನಗೆ ದುಡ್ಡು ಬರ್ಬೇಕಂದ್ರು ಐಶ್ವರ್ಯ ಬರ್ಬೇಕಂದ್ರು ಮಹಾಲಕ್ಷ್ಮಿನ ಪೂಜೆ ಮಾಡ್ಬೇಕು, ವಿಷ್ಣುನ ಪೂಜೆ ಮಾಡಬೇಡ ಅಂತ ಸಜೆಸ್ಟ್ ಮಾಡ್ತಾರೆ. ಆದ್ರಿಂದ ಹೇಗೋ ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು. ಯಾರೇನ್ ಹೇಳಿದ್ರು ನಂಬುವಂತ ಪರಿಸ್ಥಿತಿಯಲ್ಲಿ ಇರ್ತಾನೆ. ಹಾಗಾಗಿ ಮಹಾಲಕ್ಷ್ಮಿ ವಿಗ್ರಹನ ಕೆತ್ತಿಸಿ ತಗೋಬಂದು ಮಹಾವಿಷ್ಣು ವಿಗ್ರಹನ ಆ ಜಾಗದಿಂದ ತೆಗೆದು ಮೂಲೆಯಲ್ಲಿ ಬಿಸಾಕಿ ಮಹಾಲಕ್ಷ್ಮಿ ವಿಗ್ರಹನಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಸ್ವಲ್ಪ ದಿನಗಳಿಗೆ ವೈಕುಂಠ ಏಕಾದಶಿ ಬರುತ್ತೆ. ಈ ವೈಕುಂಠ ಏಕಾದಶಿಗೆ ಇವನು ಮಹಾಲಕ್ಷ್ಮಿಗೆ ಎಷ್ಟೋ ಪದಾರ್ಥಗಳನ್ನ ತಯಾರು ಮಾಡ್ತಾನೆ. ನೈವೇದ್ಯ ತುಪ್ಪದಲ್ಲೇ ತಯಾರಿಸಿ ಮಹಾಲಕ್ಷ್ಮಿ ಮುಂದೆ ಬಂದು ತಂದಿಡ್ತಾನೆ. ಆ ಸಮಯದಲ್ಲಿ ಅವನ ಕಣ್ಣಿಗೆ ಮಹಾವಿಷ್ಣು ವಿಗ್ರಹ ಕಾಣಿಸುತ್ತೆ. ಅವನಿಗೆ ಕೋಪ ಬರುತ್ತೆ. ಆ ಜಾಗದಿಂದ ಕೂಡ ಮಹಾವಿಷ್ಣು ವಿಗ್ರಹ ತೆಗೆದು ರೂಮಲ್ಲಿ ಒಂದು ಮೂಲೆನಲ್ಲಿ ಇಟ್ಬಿಡ್ತಾನೆ. ಇನ್ನು ಮಹಾಲಕ್ಷ್ಮಿಗೆ ಪೂಜೆ ಮಾಡ್ತಿರ್ತಾನೆ. ಆದ್ರೂ ಕೂಡ ಅವನ ಕನಸು, ಮನಸ್ಸು, ಧ್ಯಾನ, ದೃಷ್ಟಿ ಎಲ್ಲ ಆ ಮಹಾವಿಷ್ಣು ವಿಗ್ರಹದ ಮೇಲೇನೆ ಇರುತ್ತೆ. ಹಾಗಾಗಿ ಒಂದು ಬಟ್ಟೆ ತಗೊಂಡೋಗಿ ಮಹಾವಿಷ್ಣು ವಿಗ್ರಹದ ಮೂಗಕ್ಕೆ ಕಟ್ಟಿ, ಈ ಧೂಪ ದೀಪ ನೈವೇದ್ಯದ ಸ್ಮೆಲ್ ಕೂಡ, ವಾಸನೆ ಕೂಡ ನೀನು ತಗೋಬಾರ್ದು. ಈ ಸುಗಂಧ ಎಲ್ಲ ನನ್ನ ತಾಯಿ ಮಹಾಲಕ್ಷ್ಮಿಗೆ ಮಾತ್ರ ಸ್ವಂತ ಅಂತ ಹೇಳ್ತಾನೆ.
ಆ ಸಮಯದಲ್ಲಿ ಅಲ್ಲಿ ಮಹಾವಿಷ್ಣು ಪ್ರತ್ಯಕ್ಷ ಆಗ್ತಾರೆ. ಆ ಮಹಾವಿಷ್ಣು ರೂಪ ನೋಡಿ ಈ ಭಕ್ತನ ಕಣ್ಣಲ್ಲಿ ಜಳ ಜಳ ಅಂತ ನೀರ್ ಸುರಿಯುತ್ತೆ. ಇವನು ಕಾಲ್ ಮೇಲ್ ಬಿದ್ದು ಕ್ಷಮೆ ಕೇಳಿ, ಅಯ್ಯೋ ಮಹಾನುಭಾವ, ಇಷ್ಟು ವರ್ಷಗಳ ಕಾಲ ನಾನ್ ನಿನ್ ಪೂಜೆ ಮಾಡಿದೆ, ನಿನ್ನ ಪರಮ ಭಕ್ತನಾಗಿದ್ದೆ, 3 ಹೊತ್ತು ನಿನಗೆ ನೈವೇದ್ಯ ಕೊಟ್ಟೆ, 3 ಹೊತ್ತು ನಿನ್ ಮುಂದೆ ದೀಪ ಇಟ್ಟೆ, ಆದ್ರೂ ಕೂಡ ನೀನ್ ನನಗ್ ಬರೀ ಕಷ್ಟಾನೇ ಕೊಟ್ಟೆ, ನನ್ನನ್ನ ಹಾಳು ಬಾವಿಗೆ ತಳ್ಳಿಬಿಟ್ಟೆ. ಈಗ ನಾನು ಮಹಾಲಕ್ಷ್ಮಿನೇ ನನ್ನ ತಾಯಿ ಅಂತ ಅವರು ಪೂಜೆ ಮಾಡ್ತಿದ್ದೀನಿ, ನಿನ್ನ ವಿಗ್ರಹ ಕೂಡ ಒಂದ್ ಮೂಲೆನಲ್ಲಿ ಹಾಕಿದ್ದೀನಿ, ನೀನು ನನ್ನ ನೈವೇದ್ಯ ವಾಸನೆ ಕೂಡ ನೋಡ್ಬಾರ್ದು ಅಂತ ನಿನ್ ಮೂಗುಗೆ ಬಟ್ಟೆ ಕಟ್ಟಿದ್ದೀನಿ, ಆದ್ರೂ ಕೂಡ ಇಂಥ ಪಾಪೆ ಮೇಲೆ ಕರುಣೆ ತೋರಿ ನೀನ್ ನನ್ ಮುಂದೆ ಪ್ರತ್ಯಕ್ಷ ಆಗಿದ್ಯಾ, ನಿನ್ ಲೀಲೆ ಏನಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಸ್ವಾಮಿ ಅಂತ ಕೇಳ್ತಾನೆ. ಆಗ ಮಹಾವಿಷ್ಣು ನಗ್ತಾ ಹೇಳ್ತಾರೆ, ನೋಡು, ನೀನ್ ನನ್ನನ್ನ ಪೂಜೆ ಮಾಡಿದೆ, ನೀನ್ ನನಗೆ ನೈವೇದ್ಯ ಸಮರ್ಪಿಸ್ದೆ, ನನ್ನ ಮುಂದೆ ದೀಪ ಇಟ್ಟೆ, ಆದ್ರೂ ಕೂಡ ನೀನು ನನ್ನನ್ನೊಂದು ಶಿಲೆ ರೂಪದಲ್ಲಿ ಮಾತ್ರನೇ ನೋಡ್ದೆ, ಆದ್ರೆ ಈಗ ನನ್ನನ್ನ ವಿರೋಧಿಸ್ತಾ ಇದೆಯಾ, ನನ್ನ ಮೇಲೆ ಎಷ್ಟೋ ಕೋಪ ಬೆಳೆಸ್ಕೊಂಡಿದ್ಯಾ, ಆದ್ರೆ ಈಗ ನೀನು ನನ್ನನ್ನೊಂದು ಶಿಲೆ ರೂಪದಲ್ಲಿ ನೋಡ್ತಿಲ್ಲ. ಆ ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ನಾನಿದ್ರೂ ಕೂಡ ನೀನು ನನ್ನ ಮೂಗುಗೂ ಬಟ್ಟೆ ಕಟ್ಟಿ ನನ್ನ ಸುಗಂಧನ, ನನ್ನ ನೈವೇದ್ಯದ ವಾಸನೆ ನೀನು ತಗೋಬೇಡ ಅಂತ ಹೇಳ್ತಾ ಇದ್ಯಾ. ಈಗಲೇ ನೀನು ನಿಜವಾದ ಭಕ್ತ ಆಗಿದ್ಯಾ. ಯಾವಾಗ ಒಬ್ಬ ಭಕ್ತ ಭಗವಂತನ ಶಿಲೆ ರೂಪದಲ್ಲದೆ ಅವರೇ ಸಾಕ್ಷಾತ್ಕಾರವಾಗಿ ನಿಂತಿದ್ದಾರೆ ಅಂತ ನೋಡ್ತಾನೋ ಆಗ್ಲೇ ಅವನು ಪರಮ ಭಕ್ತ ಆಗ್ತಾನೆ. ಇದೇ ಕಾರಣದಿಂದ ಇಷ್ಟು ವರ್ಷ ಅಲ್ದಿರ ನಾನು ಈಗ ನಿನಗೆ ದರ್ಶನ ಕೊಟ್ಟೆ ಅಂತ ಹೇಳ್ತಾರೆ. ಅದಾದ ಮೇಲೆ ಈ ಭಕ್ತ ಅವತ್ತಿಂದ ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣು ಇಬ್ಬರಿಗೂ ಪೂಜೆ ಮಾಡಿ ಪುಣ್ಯ ಕಟ್ಕೋತಾನೆ. ಸತ್ತ ನಂತರ ವೈಕುಂಠ ಪ್ರಾಪ್ತಿ ಗಳಿಸ್ತಾನೆ. ಇದೇ ಸ್ನೇಹಿತರೆ ಆ ಭಕ್ತನ ಕತೆ. ನಾಳೆ ವೈಕುಂಠ ಏಕಾದಶಿ, ಅದರಲ್ಲೂ ಶನಿವಾರ. ಈ ಶನಿವಾರ ವೈಕುಂಠ ಏಕಾದಶಿ ಬರೋದು ತುಂಬಾನೇ ಅಪರೂಪ. ಹಾಗಾಗಿ ಈ ದಿನ ಮಾತ್ರ ಎಂತ ಸೋಂಬೇರಿತನ ಮಾಡಿದಿರಾ, ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಪೂಜೆ ಮುಗಿಸ್ಕೊಂಡು ವಿಷ್ಣು ಆಲಯದಲ್ಲಿ ದರ್ಶನ ಪಡೀರಿ. ಹಾಗೆ ತಪ್ಪದೆ ಅರಳಿ ಮರದ ಪೂಜೆ ಮಾತ್ರ ಮಾಡಿ. ಅರಳಿ ಮರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರ್ 3 ಜನ ನೆಲೆಸಿರ್ತಾರೆ. ಹಾಗಾಗಿ 11 ಬಾರಿ ಅರಳಿ ಮರನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರನ 3 ಬಾರಿ ಜಪ ಮಾಡಿ. ಹಾಗೆ 3 ಬಾರಿ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಒಂದು ತುಪ್ಪದ ದೀಪ ಇಡಿ. ಏಕಾದಶಿ ಹಿಂದಿನ ದಿನ ಅನ್ನ ಸ್ವೀಕರಿಸಬೇಡಿ, ಅಲ್ಪಾಹಾರ ತಗೊಳ್ಳಿ. ಏಕಾದಶಿ ಇಡೀ ದಿನ ಹಾಲು, ಹಣ್ಣು ಜ್ಯೂಸು ಬಿಟ್ಟು ಬೇರೇನು ತಗೋಬೇಡಿ. ಏಕಾದಶಿ ಮುಗಿದ ನಂತರ ದ್ವಾದಶಿಯೊಳಗೆ ಒಬ್ಬರಿಗೆ ಯಾರಿಗಾದ್ರೂ ಊಟನ ಹಾಕಿ. ಅದಾದ ಮೇಲೆ ದ್ವಾದಶಿ ಮುಗಿಯೋದ್ರೊಳಗೆ ನೀವು ಊಟ ಸ್ವೀಕರಿಸಿ. ಈ ವಿಷಯಗಳನ್ನ ಫಾಲೋ ಮಾಡಿ. ಇಷ್ಟೇ ಸ್ನೇಹಿತರೆ, ಈ ರೀತಿ ವೈಕುಂಠ ಏಕಾದಶಿ ಮುಗಿಸ್ಕೊಳ್ಳಿ. ಯಾವ್ದಾದ್ರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಪುನಃ ಭೇಟಿಯಾಗೋಣ.